ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀ ಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಇಂದು ಜಾನಕಿಯ ಮೇಲೆ ನಾನ್ ಯಾಕಿಷ್ಟು ರೇಗಾಡಿದೆ? ಹೌದು, ನಾನೇಕೆ ಇಂದು ಅವಳ ಜೊತೆ ಹಾಗೆಲ್ಲ ಮಾತನಾಡಿದೆ? ಈಗ ತುಂಬಾ ಬೇಜಾರು ಮಾಡಿಕೊಂಡಿರುತ್ತಾಳೆ. ಸಮಾಧಾನ ಮಾಡಿದ್ರೆ ಸಮಾಧಾನವಾಗಲು ಅವಳು ಬೇರೆ ಹುಡುಗಿಯರಂತಲ್ಲ. ಛೇ, ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಮಾಡಿದೆ. ಒಂದು ಪ್ರಶಾಂತವಾದ ಜಾಗದಲ್ಲಿ ಒಬ್ಬನೇ ಕುಳಿತು ಜಾನಕಿಯ ಜೊತೆ ಆಡಿದ ಮಾತುಗಳನ್ನು ನೆನಪು ಹಾಕುತ್ತಾ ತಾನು ಆಡಿದ ಮಾತಿಗೆ ಪಶ್ಚಾತ್ತಾಪ ಪಡುತ್ತಿದ್ದನು. ಯಾಕೋ ರೆಹಮಾನ್, ನಾವೆಲ್ಲ ಇದ್ದರೂ ನಮ್ಮ ಜೊತೆ ಮಾತನಾಡದೆ ಒಬ್ಬಂಟಿಯಾಗಿ ಇಲ್ಲಿ ಬಂದು ಕುಳಿತಿದ್ದೀಯಾ ಎಂದು ಅಲ್ಲಿಗೆ ಬಂದ ಜಗನ್ ಹೇಳಿದನು. ಇತ್ತೀಚೆಗೆ ಯಾವಾಗಲೂ ತುಂಬಾ ಮಂಕಾಗಿರುತ್ತೀಯ, ನಮ್ಮ ಜೊತೆಯೂ ಸರಿಯಾಗಿ ಮಾತನಾಡುವುದಿಲ್ಲ, ಏನಾಗಿದೆ ನಿನಗೆ ಎಂದನು ಯಾದವ್. ರೆಹಮಾನ್ ಎಲ್ಲಿದ್ದಾನೆ ಎಂದು ತಿಳಿದುಕೊಂಡು ಅವನ ಸ್ನೇಹಿತರು ಅಲ್ಲಿಗೆ ಬಂದಿದ್ದರು. ಏನೋ ಗೊತ್ತಿಲ್ಲ ಕಣೋ, ಜೀವನವೇ ತುಂಬಾ ಬೇಸರವಾಗುತ್ತಿದೆ. ಹೊರಗಿದ್ದರೆ ಮನೆಗೆ ಹೋಗ್ಬೇಕು ಎನಿಸುತ್ತದೆ, ಮನೆಗೆ ಹೋದ್ರೆ ಯಾಕಾದ್ರೂ ಬಂದೇನೋ ಎನಿಸುತ್ತದೆ. ಒಂದೆಡೆ ಮನೆಯವರು, ಇನ್ನೊಂದೆಡೆ ಡ್ಯಾಡ್, ಇನ್ನೊಂದೆಡೆ ಜಾನಕಿ. ಯಾರೊಂದಿಗೂ ಸರಿಯಾಗಿ ಮಾತನಾಡಲು ಆಗುತ್ತಿಲ್ಲ. ನನ್ನ ಪರಿಸ್ಥಿತಿಯ ಬಗ್ಗೆ ನನಗೆ ತುಂಬಾ ಬೇಸರವಾಗುತ್ತಿದೆ. ಯಾಕಿಷ್ಟು ಬೇಸರ ರೆಹಮಾನ್? ಈಗಷ್ಟೇ ಮದುವೆಯಾಗಿದ್ದೀಯ, ಇಷ್ಟು ಬೇಗ ಜೀವನದ ಮೇಲೆ ಜಿಗುಪ್ಸೆಯೇ ಎಂದನು ರಶೀದ್. ಹಾಗಲ್ಲ ರಶೀದ್, ಎಲ್ಲಾದ್ರೂ ದೂರ ಹೋಗಿ ಬಿಡೋಣ ಎನಿಸುತ್ತದೆ ಎಂದನು ಅದೇ ಬೇಸರದಲ್ಲಿ. ರೆಹಮಾನ್, ನಿನ್ನ ಮತ್ತು ನಿನ್ನ ತಂದೆಯ ಬಾಂಧವ್ಯವನ್ನು ತುಂಬಾ ವರ್ಷಗಳಿಂದ ನೋಡಿದ್ದೇವೆ. ಹಾಗಾಗಿ ಒಂದು ಮಾತು ಹೇಳುತ್ತಿದ್ದೇನೆ. ನೀನು ಹೇಳದೆ ಮದುವೆ ಆಗಿರುವುದರಿಂದ ಅವರಿಗೆ ಅದನ್ನು ಒಪ್ಪಲು ಕಷ್ಟವಾಗಿದೆ. ಅವರ ಮನಸ್ಸು ಸರಿಯಾಗಲು ಇನ್ನೂ ಒಂದು ದಿನ ಬೇಕು. ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕು. ಇನ್ನು ಎಷ್ಟು ದಿನ ಅಂತ ಕಾಯಲಿ ಜಗನ್? ಆಗ್ಲೇ ನನ್ನ ತಾಳ್ಮೆ ಸತ್ತು ಹೋಗಿದೆ. ನನ್ನ ತಂದೆ ನನ್ನನ್ನು ಈ ಜನ್ಮದಲ್ಲಿ ಮಾತನಾಡಿಸುವುದಿಲ್ಲ ಎನಿಸುತ್ತಿದೆ. ಅವನ ಮಾತಿನಲ್ಲಿ ತಂದೆ ನನ್ನನ್ನು ಮಾತನಾಡಿಸುತ್ತಿಲ್ಲ ಎನ್ನುವ ನೋವು ಎದ್ದು ಕಾಣುತ್ತಿತ್ತು. ರೆಹಮಾನ್, ನೀನು ಅವರನ್ನು ಪ್ರತಿದಿನ ಮಾತನಾಡಿಸುತ್ತಿದ್ದೀಯ? ಇಲ್ಲ, ಯಾವಾಗಲೂ ಒಮ್ಮೆ ಮಾತನಾಡಿಸುತ್ತಿದ್ದೀಯ? ಅವರು ಕೂಡ ಮಾತನಾಡಿಸದೆ ಹಾಗೆ ಹೋಗುತ್ತಿರುತ್ತಾರೆ. ಇನ್ನು ಮುಂದೆ ಅವರನ್ನು ಪ್ರತಿದಿನ ಮಾತನಾಡಿಸುವ ಪ್ರಯತ್ನ ಮಾಡು. ಒಂದು ದಿನ ಇಗ್ನೋರ್ ಮಾಡ್ತಾರೆ, 2 ದಿನ ಇಗ್ನೋರ್ ಮಾಡ್ತಾರೆ, 3 ದಿನ ಇಗ್ನೋರ್ ಮಾಡ್ತಾರೆ. ಮುಂದೊಂದು ದಿನ ನೀನು ಪ್ರತಿದಿನ ಮಾತನಾಡಿಸುವ ಪರಿ ನೋಡಿ ಒಂದಲ್ಲ ಒಂದು ದಿನ ಅವರೇ ನಿನ್ನ ಬಳಿ ಮಾತನಾಡುತ್ತಾರೆ. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತದೆ. ಈಗಲೇ ಸೋತೆ ಎಂದು ಬೇಸರವಾಗಬೇಡ. ಮೊದಲೇ ದೊಡ್ಡವರು ಮರಳಿ ಯತ್ನವ ಮಾಡು ಎಂದು ಹೇಳಿದ್ದಾರೆ. ನಾನು ಹೇಳಿದ ಹಾಗೆ ಒಮ್ಮೆ ಮಾಡಿ ನೋಡು. ನಿನ್ನ ತಂದೆ ಖಂಡಿತ ನಿನ್ನ ಜೊತೆ ಮಾತನಾಡುತ್ತಾರೆ ಎಂದನು ಯಾದವ್. ನಿನ್ನ ಮಾತಿನಿಂದ ಸತ್ತು ಹೋಗಿದ್ದ ನನ್ನ ಆಸೆಗಳು ಮತ್ತೆ ಚಿಗುರುತ್ತಿವೆ. ನನ್ನ ಡ್ಯಾಡ್ ನನ್ನನ್ನು ಮಾತನಾಡಿಸುತ್ತಾರೆ ಎಂದರೆ ನಾನು ಏನು ಬೇಕಾದ್ರೂ ಮಾಡುತ್ತೇನೆ. ಇನ್ನೊಂದು ತಿಂಗಳಲ್ಲಿ ಅವರು ನನ್ನನ್ನು ಮಾತನಾಡಿಸಲಿಲ್ಲ ಎಂದರೆ ನಾನು ಪುನಃ ಅಬ್ರಾಡ್ಗೆ ಹೋಗುತ್ತೇನೆ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಹೊರಟಿದ್ದನು. ರೆಹಮಾನ್ ಆ ಕಡೆ ಹೋಗುತ್ತಿದ್ದ ಹಾಗೆ ಮೂವರು ಗೆಳೆಯರು ಮುಖ ನೋಡಿಕೊಂಡಿದ್ದರು. ಅಬ್ದುಲ್ ಅವರು ಮಗನನ್ನು ಮಾತನಾಡಿಸುತ್ತಾರಾ ಅಥವಾ ರೆಹಮಾನ್ ದೇಶ ಬಿಟ್ಟು ಹೋಗುತ್ತಾನಾ? ಅರ್ಜುನ್, ಯಾಕೆ ಆ ಹುಡುಗಿಯ ಬಳಿ ಅಷ್ಟೊಂದು ರೂಢಾಗಿ ಮಾತನಾಡಿದೆ? ನಿನಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಅದನ್ನೇ ನಿಧಾನವಾಗಿ ಹೇಳಬಹುದಿತ್ತು. ಇಲ್ಲ, ನನಗೆ ಸ್ವಲ್ಪ ಸಮಯ ಬೇಕು ಎಂದು ಹೇಳಬಹುದಿತ್ತು. ಅದು ಬಿಟ್ಟು ಆ ಹುಡುಗಿಯ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುವುದು ಏನಿತ್ತು? ಸಾವಿತ್ರಿ ಮತ್ತು ನಯನ ಅಲ್ಲಿಂದ ಹೊರಟ ನಂತರ ಕೋಣೆಯಲ್ಲಿದ್ದ ಮಗನ ಬಳಿ ಬಂದು ಅರ್ಜುನ್ ಎಲ್ಲರ ಮುಂದೆ ಮಾತನಾಡಿದ್ದು ಸಹಿಸದೆ ಮಗನ ಮೇಲೆ ರೇಗಾಡುತ್ತಿದ್ದರು ಮನೋಹರ್. ಹೌದು ಅರ್ಜುನ್, ನಿನ್ನ ಮಾತಿನಿಂದ ನಯನ ಮಾತ್ರ ಅಲ್ಲ, ಸಾವಿತ್ರಿ ಅವರಿಗೂ ಕೂಡ ಬೇಸರವಾಗಿದೆ. ಒಂದು ಹೆಣ್ಣು ಆಗಿ ಅವಳ ಮನಸ್ಸಲ್ಲಿ ಇರುವುದನ್ನು ಅವಳ ತಾಯಿಯ ಬಳಿ ಹೇಳಿ ಕರೆದುಕೊಂಡು ಬಂದಿದ್ದಾಳೆ. ಅಂಥದ್ರಲ್ಲಿ ನೀನು ಈ ರೀತಿ ಮಾತನಾಡಿದ್ದು ಸರಿಯಾ ಎಂದು ತುಳಸಿ ಅವರು ಕೂಡ ಮಗನ ನಡೆಗೆ ಬೇಸರ ವ್ಯಕ್ತಪಡಿಸಿದರು. ಅಮ್ಮ, ಅವಳ ಬಗ್ಗೆ ನಿಮಗ್ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅವಳಂತರ ರೌಡಿ ಇದ್ದ ಹಾಗೆ. ಅವಳು ಆಡಿದಾಗ ಜಗಳ ಆಡ್ಬೇಕಾ? ಪ್ರೀತಿಸಿದಾಗ ಪ್ರೀತಿಸ್ಬೇಕಾ? ನನ್ನ ಒಪ್ಪಿಗೆಯನ್ನು ಕೂಡ ಕೇಳದೆ ಅವರ ಅಮ್ಮನಿಗೆ ಹೇಳಿ ಅವರ ಅಮ್ಮನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಸರಿಯಾ? ನೀವೇ ಹೇಳಿ ಎಂದನು. ನಿನ್ನ ಮಾತಿನ ಅರ್ಥ ಏನು ಅರ್ಜುನ್? ಅವಳು ನೇರವಾಗಿ ನಿನ್ನ ಬಳಿ ಪ್ರೀತಿ ಹೇಳಿದರೆ ನೀನು ಒಪ್ಪಿಕೊಳ್ಳುತ್ತಿದ್ದ? ತಂದೆಯ ಈ ಮಾತಿಗೆ ಪದಗಳಿಗಾಗಿ ತಡಕಾಡಿದವನು, ಗೊತ್ತಿಲ್ಲ ಅಪ್ಪ, ಆದ್ರೆ ಒಂದಂತೂ ಹೇಳಬಲ್ಲೆ, ಅವಳು ಇಷ್ಟಕ್ಕೆ ಸುಮ್ಮನಾಗುವ ಜಾಯಮಾನದವಳಲ್ಲ.
ಮುಂದೆ ಏನು ಅವಾಂತರ ಮಾಡ್ತಾಳೆ ಎಂಬುದನ್ನು ನೋಡಿ ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸುತ್ತೇನೆ ಎಂದು ಮುಂದೆ ಹೋಗುವವನನ್ನು ಮತ್ತೊಮ್ಮೆ ತಡೆದ ಮನೋಹರ್ ಅವರು, ನೀನು ಏನಾದ್ರೂ ಮಾಡಿಕೊ, ನಿಮ್ಮಿಬ್ಬರ ಮಧ್ಯೆ ನನ್ನ ಸ್ನೇಹಿತೆಯ ಮನಸ್ಸಿಗೆ ನೋವಾಗಬಾರದು ಅಷ್ಟೇ ಎಂದ ಎಚ್ಚರಿಕೆಯನ್ನು ನೀಡಿದರು. ತಂದೆಯ ಮಾತಿಗೆ ಮುಗುಳು ನಕ್ಕವನು ಅಲ್ಲಿಂದ ಹೊರಟಿದ್ದನು. ಆ ಮುಗುಳು ನಗೆಯಲ್ಲಿ ಯಾವ ಅರ್ಥ ಇದೆ ಎಂದು ತಂದೆ ತಾಯಿ ಇಬ್ಬರಿಗೂ ತಿಳಿಯದೆ ಗೊಂದಲದಲ್ಲಿಯೇ ನಿಂತರು. ನಯನಾ, ಬಾಗಿಲು ತೆಗಿ. ನೀನು ಹೀಗೆ ಕೋಣೆಯ ಬಾಗಿಲು ಹಾಕಿಕೊಂಡರೆ ನನಗೆ ತುಂಬಾ ಭಯವಾಗುತ್ತದೆ. ಮೊದಲು ಬಾಗಿಲು ತೆಗಿ ಎಂದು ಒಂದೇ ಸಮ ಕೋಣೆಯ ಬಾಗಿಲನ್ನು ತಟ್ಟುತ್ತಿದ್ದರು. ಅರ್ಜುನ್ ಅವರ ಮನೆಯಿಂದ ಬಂದವಳು ಒಡನೆಯೇ ಕೋಣೆಗೆ ಹೋಗಿ ದಡಾರನೆ ಬಾಗಿಲು ಹಾಕಿಕೊಂಡು ಒಳಗೆ ಸೇರಿಕೊಂಡಿದ್ದಳು. ಸಾವಿತ್ರಿ ಅವರು ಎಷ್ಟೇ ಬಾಗಿಲು ತೆಗಿ ಎಂದರೂ ತೆಗೆಯದೆ ಒಳಗಿದ್ದಳು. ನಯನಾ, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಯಾಕಿಷ್ಟು ಹಠ ಮಾಡ್ತಿದೀಯಾ? ನೀನು ಈ ರೀತಿಯೆಲ್ಲ ಆಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ತಿಳಿದಿದ್ದೀಯಾ ಎಂದು ಕೊನೆಗೆ ಕಣ್ಣೀರು ಹಾಕುತ್ತಲೇ ಹೇಳಿದರು. ತನ್ನ ತಾಯಿಯ ಅಳುವನ್ನು ನೋಡಿದವಳು ಮುಚ್ಚಿದ ಬಾಗಿಲು ತೆಗೆದು ಹೊರಬಂದಳು. ಅಮ್ಮ, ನಿನ್ನ ಮಗಳನ್ನು ಹೇಳಿ ಎಂದು ತಿಳಿದಿದ್ದೀಯಾ? ಅವನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಬೇಜಾರಿನಲ್ಲಿ ಅಳುತ್ತಿರುತ್ತೇನೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತಿಳಿದಿದ್ದೀಯಾ? ನಾನು ಎಂಥವಳು ಎಂದು ತಿಳಿದಿದ್ದರೂ ಕೂಡ ನೀನ್ಯಾಕೆ ಇಷ್ಟು ಭಯ ಪಡ್ತಿದ್ದೀಯಾ ಎಂದಳು ಕೋಪದಲ್ಲಿ. ನೀನು ಎಷ್ಟೇ ಗಟ್ಟಿಯಾದರೂ ಈ ರೀತಿ ಬಾಗಿಲು ಹಾಕಿಕೊಂಡರೆ ನಾನು ಏನಂತ ತಿಳಿಯಬೇಕು? ಭಯ ಆಗದೇ ಇರುತ್ತದ ಎಂದರು ಸಣ್ಣ ಧ್ವನಿಯಲ್ಲಿ. ಇಲ್ಲಮ್ಮ, ನಾನು ಏನು ಮಾಡಿಕೊಳ್ಳುವುದಿಲ್ಲ. ನನಗೆ ಒಬ್ಬಳೇ ಇರಬೇಕು ಎನಿಸಿತು, ಅದಕ್ಕೆ ಬಾಗಿಲು ಹಾಕಿಕೊಂಡೆ ಎಂದರೆ. ನಯನಾ, ಅರ್ಜುನ್ ನಿನ್ನ ಮದುವೆಯಾಗಲು ಒಪ್ಪದಿರುವುದಕ್ಕೆ ನಿನಗೆ ಬೇಸರ ಆಗಲಿಲ್ಲವಾ ಎಂದರು. ಖಂಡಿತ ಬೇಸರವಾಯಿತು ಅಮ್ಮ. ಹಾಗಂತ ಅದನ್ನೇ ನೆನೆದು ಅಳುತ್ತಾ ಕೂರುವವಳಲ್ಲ ಈ ನಯನ. ಅವನೇ ಬಂದು ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳ್ಬೇಕು, ಹಾಗೆ ಮಾಡುತ್ತೇನೆ ಎಂದಳು ಕೋಪದಲ್ಲಿ. ನಯನಾ, ಏನ್ ಮಾಡಲು ಹೊರಟಿದ್ದೀಯಾ? ಪ್ರೀತಿ ತಾನಾಗೆ ಹುಟ್ಟಬೇಕು ಹೊರತು ಅದನ್ನು ಬಲವಂತದಿಂದ ಪಡೆಯಬಾರದು. ಅವನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಮಾಡುವುದು ಸರಿಯಾ? ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು. ಪ್ರಪಂಚ ವಿಶಾಲವಾಗಿದೆ, ನಿನಗೆಂದೇ ಯಾರಾದ್ರೂ ಹುಟ್ಟಿರುತ್ತಾರೆ ಎಂದು ಮಗಳಿಗೆ ಸಮಾಧಾನ ಮಾಡಲು ನೋಡಿದರು. ಇಲ್ಲ ಅಮ್ಮ, ನನ್ನ ಹಠ ಅವನಿಗೆ ಗೊತ್ತಿಲ್ಲ. ಅವನೇ ನಿನ್ನ ಬಳಿ ಬಂದು ಆಂಟಿ, ನಯನಾಳನ್ನು ನಾನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾನೆ, ನೋಡುತ್ತಿರು ಎಂದು ಹೇಳಿದವಳು ಬಿರುಸಾಗಿ ಅಲ್ಲಿಂದ ಹೊರಟಿದ್ದಳು. ಅಪ್ಪ ದೇವ್ರೆ, ಕೋಪದಲ್ಲಿ ಏನು ಅವಾಂತರ ಮಾಡದೆ ಇದ್ರೆ ಸಾಕು ಇವಳು ಎಂದು ಕಾಣದ ದೇವರಿಗೆ ಮೊರೆ ಇಟ್ಟಿದ್ದರು ಸಾವಿತ್ರಿ. ಈ ನಯನ ಏನು ಮಾಡಲು ಹೊರಟಿದ್ದಾಳೆ? ಅತ್ತಿಗೆ, ಏನು ಮಾಡುತ್ತಿದ್ದೀರಾ? ರೆಹಮಾನ್ ಆಡಿದ ಮಾತುಗಳಿಂದ ಬೇಸರವಾಗಿದ್ದವಳು ಕೋಣೆ ಬಿಟ್ಟು ಹೊರಗೆ ಬಾರದೆ ಒಳಗೆ ಇದ್ದವಳನ್ನು ಅತ್ತಿಗೆ ಎಂಬ ಪದ ಎಚ್ಚರಿಸಿತು. ಈ ಮನೆಯಲ್ಲಿ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಅತ್ತಿಗೆ ಎಂದು ಕರೆಯುವವರು ಯಾರು ಎಂದು ತಿರುಗಿ ನೋಡಿದರೆ ಅಲ್ಲಿ ಗಾನವಿ ಇಬ್ಬರು ನಗುತ್ತಾ ನಿಂತಿದ್ದರು. ಅವರಿಬ್ಬರನ್ನು ನೋಡಿದವಳಿಗೆ ಇಷ್ಟರ ತನಕ ಬೇಸರ ಮಾಯವಾಗಿ ತುಟಿಯಂಚಲ್ಲಿ ನಗುವರಳಿತು. ಜಾನಕಿ ಜೊತೆ ಮಾತನಾಡಬೇಕು ಎಂದು ಬಂದ ಇಬ್ಬರನ್ನು ನಗ್ಮಾ ಅವರೇ ಕೋಣೆಗೆ ಹೋಗಿ ಮಾತನಾಡಿಸಿ ಅವಳು ಅಲ್ಲೇ ಇದ್ದಾಳೆ ಎಂದು ಕಳಿಸಿದ್ದರು. ಅತ್ತಿಗೆ, ಅಣ್ಣ ಎಲ್ಲಿ ಎಂದು ಕೇಳಿದಳು ಗಾನವಿ. ಯಾವ ಸಂಬಂಧವೂ ಇಲ್ಲದೆ ಹೋದರೂ ಬಾಯಿ ತುಂಬಾ ಅಣ್ಣ ಅತ್ತಿಗೆ ಎಂದು ಎಷ್ಟು ಮುದ್ದಾಗಿ ಕರೆಯುತ್ತಾರೆ ಈ ಹುಡುಗಿಯರು ಎಂದು ಯೋಚಿಸಿದವಳು ಅವರಿಬ್ಬರಿಗೂ ಮತ್ತು ದಾನಿಯಾಳಿಗೂ ತಾಳೆ ಹಾಕಿ ನೋಡಿದಳು. ನಿಮ್ಮಣ್ಣ ಎಲ್ಲೋ ಹೊರಗೆ ಹೋಗಿದ್ದಾರೆ, ಏನು ದಿಢೀರನೆ ಬಂದಿದ್ದೀರಾ ಎಂದು ಅದೇ ಖುಷಿಯಲ್ಲಿ ಕೇಳಿದಳು. ಅತ್ತಿಗೆ, ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅಮ್ಮನೇ ನಿಮ್ಮನ್ನು ಕರೆದು ಬರಲು ಕಳಿಸಿದ್ದು. ಅವರೇ ಬರುತ್ತಿದ್ದರು, ಆದ್ರೆ ಅವರಿಗೆ ಕೆಲಸದ ಬಿಡುವಿಲ್ಲ. ಹಾಗಾಗಿ ಈ ಕುಂಕುಮ ಕೊಟ್ಟು ನಮ್ಮನ್ನು ಕಳುಹಿಸಿದರು ಎಂದು ಕೈಯಲ್ಲಿ ಕುಂಕುಮದ ಭರಣಿ ಹಿಡಿದೇ ಹೇಳಿದರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಎನ್ನುತ್ತಿದ್ದ ಹಾಗೆ ಈ ಪೂಜೆಗೆ ಹೋಗಲೇಬೇಕು ಎಂದು ಅವಳ ಮನಸ್ಸು ಖುಷಿಯಾಯಿತು. ಮನೆಯ ತನಕ ಬಂದು ನೀವು ಇಷ್ಟೊತ್ತು ಪ್ರೀತಿಯಿಂದ ಕರೆಯುತ್ತಿದ್ದೀರಾ, ಖಂಡಿತ ನಾಳೆ ಪೂಜೆಗೆ ಬರ್ತೀನಿ ಎಂದು ಬಾನವೇ ಹಿಡಿದಿದ್ದ ಕುಂಕುಮವನ್ನು ತಾಳಿಗೂ ಮತ್ತು ಹಣೆಗೂ ಹಚ್ಚಿಕೊಂಡಿದ್ದಳು. ಅತ್ತಿಗೆ, ನೀವು ಒಬ್ಬರೇ ಬರುವ ಹಾಗಿಲ್ಲ, ಅಣ್ಣನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಬರ್ಬೇಕು. ನಮ್ಮ ಮನೆಗೆ ಅಣ್ಣ ಯಾವತ್ತೂ ಬಂದಿಲ್ಲ, ಈ ನೆಪದಲ್ಲಿ ಆದ್ರೂ ಅವರು ನಮ್ಮ ಮನೆಗೆ ಬರ್ಬೇಕು ಎಂದಳು ಬಾನವಿ, ನಾಳೆ ನನಗೆ ಬೇರೆ ಕೆಲಸ ಇದೆ, ನಾನು ಬರಲು ಆಗುವುದಿಲ್ಲ. ನಿಮ್ಮ ಅತ್ತಿಗೆ ಬರ್ತಾಳೆ, ಕರೆದುಕೊಂಡು ಹೋಗಿ ಎಂದು ಬಾಗಿಲಿನಲ್ಲಿಯೇ ನಿಂತು ಇವರ ಮಾತನ್ನು ಕೇಳುತ್ತಿದ್ದವನು ಒಳ ಬಂದು ಹೇಳಿದನು. ಅಣ್ಣ, ನಿಮ್ಮನ್ನು ಕರೆಯಬೇಕು ಎಂದು ಎಷ್ಟು ಆಸೆಯಿಂದ ಬಂದೆವು, ನಮ್ಮ ಆಸೆಯನ್ನು ನಿರಾಸೆ ಮಾಡಿದ್ರಿ ಎಂದಳು ಗಾನವಿ.
ಜಾನಕಿ ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಬೇರೆಡೆಗೆ ತಿರುಗಿ ನಿಂತಿದ್ದಳು. ಕೆಲಸ ಇಲ್ಲದಿದ್ದರೆ ನಾನು ಖಂಡಿತ ಬರುತ್ತಿದ್ದೆ ಗಾನ್ವಿ. ಆದ್ರೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು ಎಂದನು. ನಿಜವಾಗಿಯೂ ಅವನಿಗೆ ಯಾವುದೇ ಕೆಲಸ ಇಲ್ಲದಿದ್ದರೂ ಜಾನಕಿ ಆಡಿದ ಮಾತಿನಿಂದ ಬೇಸರವಾಗಿದ್ದವನು ಅವಳ ಜೊತೆ ಹೋಗಲು ಅವನಿಗೆ ಇಷ್ಟವಿರಲಿಲ್ಲ. ಪರವಾಗಿಲ್ಲ ಅಣ್ಣ, ನೀವು ಇನ್ನೊಮ್ಮೆ ಯಾವಾಗ್ಲಾದ್ರೂ ಬನ್ನಿ, ಅತ್ತಿಗೆ ಬರ್ತಾರೆ ಎಂದರಲ್ಲ, ಅದೇ ಖುಷಿ ನಮಗೆ ಎಂದವಳು ಜಾನಕಿಯಡೆಗೆ ತಿರುಗಿ, ಅತ್ತಿಗೆ, ನಿಮ್ಮನ್ನು ಕರೆದುಕೊಂಡು ಹೋಗಲು ನಾಳೆ ನಾವೇ ಬರ್ಬೇಕಾ ಎಂದು ಕೇಳಿದಳು ಭಾನವಿ. ಬೇಡ ಭಾನುವಿ, ನಿಮಗೆ ಕೆಲಸ ಇರುತ್ತೆ, ನೀವು ಆ ತೊಂದರೆ ತೆಗೆದುಕೊಳ್ಳಬೇಡಿ, ನಾನೇ ಬರುತ್ತೇನೆ ಎಂದಳು ಖುಷಿಯಲ್ಲಿ. ಜಾನಕಿ ಪೂಜೆಗೆ ಬರ್ತೀನಿ ಎಂದು ಹೇಳಿದ ಖುಷಿಯಲ್ಲಿಯೇ ಅಲ್ಲಿಂದ ಇಬ್ಬರು ಹೊರಟಿದ್ದರು. ಭಾನವಿ ಅಲ್ಲಿಂದ ಹೊರಡುತ್ತಿದ್ದ ಹಾಗೆ ಜಾನಕಿಯ ಜೊತೆ ಮಾತನಾಡದೆ ಹಾಸಿಗೆಗೆ ಉರುಳಿದನು. ಜಾನಕಿ ಕೂಡ ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡದೆ ಹೊರ ಬಂದಿದ್ದಳು. ಮುಂದುವರಿಯುವುದು. ಜಾನಕಿ ಯಾರದೇ ತಡೆ ಇಲ್ಲದೆ ಪೂಜೆಗೆ ಹೋಗ್ತಾಳ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.